ಹಾಯ್ ನಮಸ್ಕಾರ. ಸೊ ನಾನು ಇವತ್ತು ಮಾಡಕ್ಕೆ ಹೊರಟಿರೋ ಅಂತ ಅಡುಗೆ ಏನು, ಪಕ್ಕಾ ಗೌಡ್ರ ಸ್ಟೈಲ್ ಮಟನ್ ಸಾಂಬಾರು. ಏನೇನೆಲ್ಲ ಬೇಕು ಬನ್ನಿ ತೋರಿಸ್ತೀನಿ ನೋಡಿ. ಕಡಲೆ, ಗಸಗಸೆ, ಚಕ್ಕೆ, ಲವಂಗ, ಎರಡು ಏಲಕ್ಕಿ, ಮತ್ತೆ ಸ್ವಲ್ಪ ಶುಂಠಿ, ಕ್ವಾಂಟಿಟಿ ಇಲ್ಲೇ ನೋಡ್ಕೊಳ್ಳಿ. ಮತ್ತೆ ಒಂದು ಪೂರ್ತಿ ಬೆಳ್ಳುಳ್ಳಿ, ಒಂದು ಈರುಳ್ಳಿ, ದಪ್ಪ ಈರುಳ್ಳಿ. ಆದರೆ ನಾನು ಇಲ್ಲಿ ಸಾಂಬಾರ್ ಈರುಳ್ಳಿನ ಯೂಸ್ ಮಾಡಿದ್ದೀನಿ, ಬಿಕಾಸ್ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೆ ಕೊತ್ತಂಬರಿ ಸ್ವಲ್ಪ, ಕಾಯಿ ಸ್ವಲ್ಪ, ಒಂದೇ ಒಂದು ಟೊಮೆಟೊ. ಇಷ್ಟಾದ್ಮೇಲೆ ಮತ್ತೆ ನೋಡಿ ಇಲ್ಲಿ 4 ಸ್ಪೂನು ಧನಿಯಾ ಪೌಡ್ರನ್ನ ಯೂಸ್ ಮಾಡಿದ್ದೀನಿ, ಪ್ಲೈನ್ ಖಾಲಿ ಧನಿಯಾ ಪೌಡ್ರು. ಮತ್ತೆ 2 ಸ್ಪೂನು ಖಾರ ಪುಡಿನ ಯೂಸ್ ಮಾಡಿದ್ದೀನಿ. ಇದನ್ನ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಸೊ ಇಷ್ಟೆಲ್ಲ ಇರೋವಂಥ ಐಟಮ್ನ ಫಸ್ಟ್ ನಾವೇನು ಮಾಡಬೇಕು, ಫ್ರೈ ಮಾಡಬೇಕು. ಈರುಳ್ಳಿ, ಟೊಮೊಟೊ ಒಂದು ಬಿಟ್ಟು, ಟೊಮೊಟೊ, ಕಾಯಿ ಮತ್ತು ಕೊತ್ತಂಬರಿ 3 ಬಿಟ್ಟು, ಈರುಳ್ಳಿ, ಚಕ್ಕೆ, ಲವಂಗ, ಕಡಲೆ, ಗಸಗಸೆ, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲನೂ ಫ್ರೈ ಮಾಡ್ಕೊಳ್ತೀನಿ. ಸೊ ಫ್ರೈ ಮಾಡೋದು ನೋಡ್ಕೊಳ್ಳಿ. ಒಂದು ಚಮಚದಷ್ಟು, 1.5 ಚಮಚದಷ್ಟು ತಗೊಳ್ಳಿ ಎಣ್ಣೆ ಹಾಕ್ಕೊಂಡು. ಇದನ್ನು ಅಟ್ಲೀಸ್ಟ್ ನಿಮಗೆ ಸ್ಮೆಲ್ ಬರುತ್ತೆ ಒಂದು ಸ್ವಲ್ಪ, ಯಾವ ರೀತಿ ಅಂತ ಮಸಾಲೆ ಸ್ಮೆಲ್ಲೇ ಬರುತ್ತೆ. ಒಂದು ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ಹುಡ್ಕೋಬೇಕು. ಇನ್ನೇನು ಜಾಸ್ತಿ ಇದಾಗ್ತದೆ ಅನ್ನೋ ಟೈಮ್ಗೆ ಟೊಮೆಟೊನ ಹಾಡ್ ಮಾಡ್ಕೊಳ್ಳಿ. ಹುಡ್ಕೊಂಡು ಚೆನ್ನಾಗಿ. ಸೊ ಈಗ ಒಂದು ಕಟ್ ಮಾಡಿರೋಂಥ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಜಾಸ್ತಿ ಎಲ್ಲ ಬಾಡ್ಸಕ್ಕೆ ಹೋಗ್ಬೇಕು, ಸ್ವಲ್ಪ ಅಟ್ಲೀಸ್ಟ್ ಒಂದು 3 ಮಿನಿಟ್ಸ್ 2 ಮಿನಿಟ್ಸ್ ಅಷ್ಟೇ ಬಾಡ್ಕೊಳ್ಳೋಣ. ಒಂದು ಆಲ್ರೆಡಿ ಫ್ರೈ ಆಗಿದೆ. ಇದಾದ್ಮೇಲೆ ಫೈನಲ್ ಏನು ಮಾಡಬೇಕಂದ್ರೆ ಇದನ್ನು ಸ್ಟವ್ ಆಫ್ ಮಾಡೋ, ಇದನ್ನು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಈಗಲೇ ಸ್ಮೆಲ್ ಹೆಂಗೆ ಅಂತ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಆವಾಗ ಸ್ಮೆಲ್ ಹೆಂಗೆ ಬರುತ್ತೆ ಅಂತ. ಇದಕ್ಕೆ ನೋಡಿ, ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಕಾಯಿ, ಮತ್ತು ಇಲ್ಲಿ ಹುರ್ಕೊಂಡಿರ್ತೀವಲ್ಲ, ಸೊ ಇದನ್ನು ಒಂದು ಸ್ವಲ್ಪ ಹಾಕ್ಕೊಂಡಾದ್ಮೇಲೆ ಆ್ಯಡ್ ಮಾಡಿಕೊಡೋಣ. ಕ್ಯಾಪ್ ಹಾಕಿದ್ಮೇಲೆ ಮಾಡ್ತೀನಿ. ನಾನಿಲ್ಲಿ ನೋಡಿ ಗ್ರೌಂಡ್ ನಟ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ಅದು ಸ್ವಲ್ಪ ಹಾಕೋಬೇಕು, ಯಾಕಂದರೆ ಮಟನಲ್ಲೇ ಕೊಬ್ಬಿರುತ್ತಲ್ವ, ಕಮ್ಮಿ ಹಾಕೋಬೇಕು. ನೋಡಿ, ಇದು ಬಂದು ಪಾಪಣ್ಣ ಮಟನ್ ಸ್ಟಾಲ್ ತಂದಿರುವಂಥ ಮಟನ್ನು. ಸೊ ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ನಾನೇನು ಮಾಡ್ತೀನಿ ಹೇಳಿ, 1 kg ಮಟನ್ಗೆ ಹಾಕ್ತಾಯಿದ್ದೀನಿ. ಇದನ್ನು ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಮಾಡಿದ್ದೀನಿ ನೋಡಿ, 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, 1 ಚಿಟಿಗೆಯಷ್ಟು ಅರಿಶಿನ ಪುಡಿನೂ ಕೂಡ ಹಾಕಿದ್ದೀನಿ. ಆಮೇಲೆ ನೋಡಿದ್ರೆ ಬೇಕಾದ್ರೆ ಹಾಕೋಬೋದು. ಸೊ ನೋಡಿ, ಈ ರೀತಿ ಸ್ವಲ್ಪ ಡ್ರೈ ಆಗೋವರೆಗೂ ಏನು ಮಾಡಬೇಕು, ಹುರ್ಕೋಬೇಕು. ಚೆನ್ನಾಗಿರುತ್ತೆ, ಬೇಗ ಮಟನ್ ಆಗುತ್ತೆ. ನೆಕ್ಸ್ಟು ಅಲ್ಲೆಲ್ಲ ರುಬ್ಬಿರೋ ಅಂಥ ಸಾಂಬಾರನ್ನ ಹಾಕಬೇಕು, ಮಸಾಲೆನ ನೋಡಿ ನಾನು ಎಷ್ಟು ಹಾಕ್ತಿದ್ದೀನಿ ಅಂತ. ಬೇರೆ ಏನೂ ಆ್ಯಡ್ ಮಾಡಿಲ್ಲ. ಇದೇನಂದರೆ ಪಕ್ಕಾ ಗೌಡ್ರ ಸ್ಟೈಲ್ ಮಟನ್ ಸಾಂಬಾರು. ಇದಕ್ಕೆ ನೀರನ್ನ ನೀವು ನೋಡ್ಕೊಂಡು ಹಾಕೋಬೇಕು ಎಷ್ಟು ಬೇಕು ಅಂತ. ಸೊ ನಾನು ಸ್ವಲ್ಪನೇ ಆ್ಯಡ್ ಮಾಡ್ತೀನಿ, ಜಾಸ್ತಿ ಆ್ಯಡ್ ಮಾಡಲ್ಲ, ಬಿಕಾಸ್ ಕುಕ್ಕರಲ್ಲಿ ಇಕ್ಕಿದ್ರೆ ಸ್ವಲ್ಪ ನೀರು ಅದೇ ಬಿಟ್ಕೊಳತ್ತಲ್ಲ. ಸೊ ಹಾಗಾಗಿ ಎಲ್ಲಿವರೆಗೂ ಅಂದರೆ 3 ವಿಷಲ್ ತೊಗೊಳ್ಳೋವರೆಗೂ ನೋಡ್ಕೊಳ್ಳೋಣ. ಇವಾಗ ಈ ರೀತಿ ರೆಡಿ ಆಗಿದೆ.